ನಂಜನಗೂಡಿನ ದೇವರಾಯಶೆಟ್ಟಿಪುರದಲ್ಲಿ ಖಾಸಗಿ ವ್ಯಕ್ತಿಯೋರ್ವ ಓಡಾಡ್ತಾ ಇರುವಂತಹ ರಸ್ತೆ ಒತ್ತುವರಿ ಮಾಡಿಕೊಂಡು 25ಕ್ಕೂ ಹೆಚ್ಚು ಕುಟುಂಬಗಳು ಅತಂತ್ರಕ್ಕೆ ಸಿಲುಕಿದೆ. ದೇವರಾಯಶೆಟ್ಟಿಪುರದ ಸರ್ವೆ ನಂಬರ್ 32/1 ಖಾಸಗಿ ವ್ಯಕ್ತಿಯ ಸ್ವಾಧೀನದಲ್ಲಿದೆ. ಆದರೆ 35ಕ್ಕೂ ಹೆಚ್ಚು ಕುಟುಂಬಗಳು ಈ ರಸ್ತೆಯ ಮೂಲಕ ಹಾದು ಹೋಗಬೇಕಾಗಿದ್ದು, ಆ ನಿಟ್ಟಿನಲ್ಲಿ ಗ್ರಾಮಸ್ಥರು ತಹಸೀಲ್ದಾರ್ ನೇತೃತ್ವದಲ್ಲಿ ನಿವಾಸಿಗಳೆಲ್ಲ ಸೇರಿ 80,000 ರೂಪಾಯಿ ನೀಡಿ ಒಪ್ಪಂದವನ್ನ ಮಾಡಿಕೊಂಡಿದೆ. ನನ್ನ ಹೆಸರು ಮಂಗಳಮ್ಮ ಅಂತ ಸರ್. ನಾವು ಇಲ್ಲಿ ಜಾಗ ತಕ್ಕೊಂಡು 25 ವರ್ಷದಿಂದ ವಾಸ ಮಾಡ್ತಿದ್ದು. ರೋಡ್ ಅದ ಅಂತ ಹೇಳಿ ತಹಸೀಲ್ದಾರ್ ಮುಖಾಂತರ ತೀರ್ಮಾನ ಆಗಿ ಎಲ್ಲ ಸೈನ್ ಮಾಡಿ ಎಲ್ಲ ಆಗಿ 80,000 ಹಣ ಕೊಟ್ಟು ಎಲ್ಲ ಆಗಿದ್ರು ಕೂಡ ಬಂದು ಯಾರು ಬುಡಿ ಅಂತ ಹೇಳ್ತಾ ಇಲ್ಲ, ನಮಗೇನು ಮಾಡಿಲ್ಲ. ಇಲ್ಲಿ ಮಕ್ಕ ಶಾಲೆಗೆ ಹೋಗಾಗ, ನಾವು ಕೆಲ್ಸಕ್ಕೆ ಹೋಗಾಗ, ಕೂಲಿಗೆ ಹೋಗಾಗ ನಮ್ಗೆ ಭಾಳ ತೊಂದರೆ ಕೊಡ್ತಾರ, ಗಲಾಟೆ ಮಾಡ್ತಾರ, ಬರಬೇಡಿ ಅಂತಾರ. ಈಗ ನಾವೇನಂದ್ರೆ ತಹಸೀಲ್ದಾರ್ ಮುಖಾಂತರ ಬಂದು ನಮ್ಗೆ ಯಾರೂ ಕಾರಣ ಇಲ್ಲ, ಇಲ್ಲಿ ಯಾರು ಬಂದು ಊರು ಗ್ರಾಮಸ್ಥರು ಕೂಡ ಮಾಡಿಕೊಡಿ ದುಡ್ಡು ಕೊಟ್ರ ಅಂತ ಅಂಥವ್ರು ಯಾರೂ ಇಲ್ಲ. ನಾವು ಎಲ್ಲ ಆಟನೂ ಆಡಾಗದ ದುಡ್ಡನ್ನು ತಗೊಂಡ್ರೆ ಅವರು ಈಗ ನಮ್ಗೆ ಕೊಟ್ಟೇ ಇಲ್ಲ ದುಡ್ಡು. ಅದರಿಂದ ನೀವೇನಂದ್ರೆ ಇಲ್ಲ ಬರಬೇಡಿ ಅಂತ ನಮ್ಮನೆ ಗಲಾಟೆ ಮಾಡ್ತಾ ಇದ್ದಾರೆ. ಆದೇಶ ಮಾಡಿ ಪೇಪರ್ ಮಾಡಿ ತಹಸೀಲ್ದಾರ್ ಮುಖಾಂತರ 80,000 ದುಡ್ಡು ಕೊಡಾಗ ಊರು ಗ್ರಾಮದವರು ನಿಂತಾರ. ಎಲ್ಲವೇ ಪೇಪರ್ ಮಾಡಿ ಎಲ್ಲ ಕೊಟ್ಟಿದ್ರು ಕೂಡ ನಮ್ಮನ್ನ ಗಲಾಟೆ ಮಾಡಿ ಬೇಕಾದಷ್ಟ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಗೆ ಭಾಳ ತೊಂದರೆ ಕೊಡ್ತಾರೆ. ಈಗ ತಹಸೀಲ್ದಾರ ಯಾರ ಬಂದು ನಮ್ಗೆ ಮಾಡ್ಕೊಡ್ನಿಲ್ಲ ಅಂದ್ರೆ ನಾವು ಇಲ್ಲ ಗ್ರಾಮ ಬಿಟ್ಟು ನಾವು 30 ಕೂಡ ಹಾಚ್ಕೋಬೇಕಾಯ್ತ ಊರು ಬಿಟ್ಟು. ಇಲ್ಲ ಅಂದ್ರೆ ಅವರು ಜಾಗದವರಿಂದ ಇವರು ಮಾಡದೇದವರಿಂದ ಹೋಗಿ ನಾವು ಸೂಸೈಡ್ ಮಾಡ್ಕೋಬೇಕಾಯ್ತ. ಆದರೆ ಕೆಲ ದಿನಗಳ ಬಳಿಕ ಖಾಸಗಿ ವ್ಯಕ್ತಿ ಮತ್ತೆ ರಸ್ತೆಯನ್ನ ಒತ್ತುವರಿ ಮಾಡಿದ್ದು, ಸ್ಥಳೀಯ ನ್ಯಾಯಾಲಯದ ಸೋಲಿನ ಬಳಿಕ ಇದೀಗ ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾನೆ. ಆದರೆ ಇತ್ತ ಓಡಾಡೋದಕ್ಕೆ ರಸ್ತೆ ಇಲ್ಲದೆ ಹೈರಾಣ ಆಗಿರುವಂತಹ ನಿವಾಸಿಗಳು ತಮಗೆ ನ್ಯಾಯ ಸಿಗದೆ ಇದ್ದಲ್ಲಿ ಗ್ರಾಮವನ್ನ ತೊರೆಯೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನಾದರೂ ತಾಲೂಕು ಆಡಳಿತ ಮಧ್ಯಪ್ರವೇಶವನ್ನ ಮಾಡಿ ರಸ್ತೆ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ನಿವಾಸಿಗಳು ಒತ್ತಾಯ ಮಾಡಿದ್ದಾರೆ. ನಾವು ಹೊಂಚಿಪುರ ಗ್ರಾಮದಲ್ಲಿ ವಾಸವಾಗಿದ್ವಿ. ಇಲ್ಲಿ ಸುಮಾರು 25 ವರ್ಷದಿಂದ ವಾಸವಾಗಿದ್ವಿ. ಇಲ್ಲೇನಂದರೆ ತಿರುಗಾಡೋಕ್ಕೆ ದಾರಿ ಅಂತ ಬಿಡುಗಡೆ ಮಾಡ್ತಿರ್ಬೇಕಾರೆ ಇಲ್ಲಿ ಜಾಗದವರು ಅವರ ವಾಸ್ತುದಾರರು ಅವ್ರೇನು ಮಾಡ್ತಾರೆ, ತಿರುಗಾಡುವಾಗ ಶಾಲೆಗೆ ಹೋಗುವಾಗ ಮಕ್ಕಳನ್ನ ಬೈಯೋದು, ಅಡ್ಡಿ ಮಾಡೋದು, ಈ ಥರ ಡೈಲಿ ಪ್ರತಿದಿನ ತೊಂದರೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗೇನಂದರೆ ಅಧಿಕಾರಿಗಳು ನಮಗೆ ದಾರಿ ಕಲ್ಪಿಸ್ಬೇಕು. ನಾವು ಗ್ರಾಮದಲ್ಲಿ ಇರಬೇಕಾ ಇಲ್ವಾ, ಗ್ರಾಮ ಬಿಟ್ಟು ತೊರಿಬೇಕಾ, ಎರಡರಲ್ಲೊಂದು ತೀರ್ಮಾನ ಮಾಡಿ ನಮಗೆ ಪರಿಹಾರನ ಮಾಡಿಕೊಡ್ಬೇಕು. ನೀವು ಈ ಗ್ರಾಮ ಬಿಟ್ಟು ಹೋಗ್ಬೇಕಾ, ತಹಸೀಲ್ದಾರು ಬಂದು ಇದನ್ನ ಪರಿಹಾರ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ತಹಸೀಲ್ದಾರ್ ಮುಖಾಂತರನೇ ಬರ್ಕೊಟ್ಟಿದ್ದಾರೆ. 80,000 ಹಣನೂ ನೀಡಿದ್ದೀವಿ. 80,000 ಹಣ ನೀಡಿ ಈಗ ದುಡ್ಡು ಮಾತ್ರ ನಮಗೆ ಕೊಟ್ಟಿಲ್ಲ ಅಂತಾರೆ. ತಹಸೀಲ್ದಾರು ಬಂದು ಅದನ್ನು ಕ್ರಮ ಕೈಗೊಳ್ಬೇಕು. ಇಲ್ವಾ ನಾವು ಗ್ರಾಮನ ಬಿಟ್ಟು ಹೋಗ್ಬೇಕು, ಯಾವುದನ್ನಾರ ಒಂದು ತೀರ್ಮಾನ ಮಾಡಿಕೊಡ್ಬೇಕು. ತಹಸೀಲ್ದಾರು ಈಗ ಕ್ರಮ ಕೈಗೊಳ್ಬೇಕು, ಬಂದು ಅದು ಮಾಡಬೇಕು. ಇಲ್ಲ ನಾವು 20-25 ಜನ ಇದ್ದೀವಿ, ಇಲ್ಲಿ ಕೂಡ ಇದ್ದೀವಿ, ಅವರೆಲ್ಲ ಗ್ರಾಮನ ತೊರಿಬೇಕು. ಗ್ರಾಮದವ್ರು ಇದಕ್ಕೆ ಬರಲ್ಲ. ಈ 20 ಜನ ಸತ್ರು ಗ್ರಾಮದವರು ಇಲ್ಲಿ ಬರಲ್ಲ. ಎಲ್ಲಿ ಹಂಚಿಪುರದಲ್ಲಿ ಇವರು ತಹಸೀಲ್ದಾರು ಹಣನ 80,000 ಕೊಟ್ಬಿಟ್ಟು 25 ಜನ ಇಲ್ಲಿ ಸಾಯೋ ಸ್ಥಿತಿಗೆ ಮಾಡಿಬಿಟ್ಟಾರ. 25 ಸೀಟ್ಗೂ ಬೆಲೆ ಇಲ್ವ ಇಲ್ಲಿ ಹಂಚಿಪುರದಲ್ಲಿ? ಕೇಳೋರಿಲ್ವ ಅಧಿಕಾರಿಗಳು? ಬಂದು ತಹಸೀಲ್ದಾರು ನಾನು ಹಣ ಇಸ್ಕೊಟ್ಟಿದ್ದೀನಿ ಅಂತ ಬಂದು ಇಲ್ಲಿ ಹೇಳ್ಬಿಟ್ಟು ರೋಡ್ನ ಬಿಡುಗಡೆ ಮಾಡಿಸ್ಬೇಕು. ಯಾಕೆ ಇವ್ರು ಕೂತಿದ್ದರು? ಅದನ್ನು ಅಧಿಕಾರಿಗಳೇ ಬಿಡಿ, ಯಾರೇ ಬಿಡಿ, ಬಂದು ಈ ಗ್ರಾಮಕ್ಕೆ ರೋಡ್ ಬಿಡುಗಡೆ ಮಾಡಿಸ್ಕೊಡ್ಬೇಕು. ಇಲ್ವಾ ನಾವು 20 ಜನ ಇಲ್ಲಿ ಸಾಯ್ತೀವಿ, ಇಲ್ಲ ಗ್ರಾಮಕ್ಕೆ ತೊರಿತೀವಿ ಅಷ್ಟೇ. ನನ್ನ ಹೆಸರು ಕಾವ್ಯ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.